ಬಿಜೆಪಿಯವರ ಆರೋಪ ಕೃಷ್ಣ ಬೈರೇಗೌಡರ ವಿರುದ್ಧ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದು ಬರೋಬ್ಬರಿ 21.16 ಎಕರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ. 21 ಎಕರೆ ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿರುವಂತಹ 21.16 ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿದೆ. ಆದರೆ ಸ್ಮಶಾನದ ಭೂಮಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮಂತ್ರಿಯವರು, ಲೂಟಿ ಹೊಡೆದಿದ್ದಾರೆ. ಸ್ಮಶಾನದ ಭೂಮಿ ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕಾಗಲ್ಲ. ಸಚಿವರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಜಮೀನು ಬರೆಸ್ಕೊಂಡಿದ್ದಾರೆ. ಅದು ಹೇಗೆ? ಸ್ಮಶಾನದ ಭೂಮಿ ಅದು ಸಚಿವರು ಹೇಗೆ ಬರೆಸ್ಕೊಂಡ್ರು ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದೆ, ವಿಪಕ್ಷ ನಾಯಕರ ಪ್ರಶ್ನೆ ಆಗಿದೆ. ದಾಖಲೆಯ ಪ್ರಕಾರ ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ, ನಮ್ಮ ತಾತನಿಂದ ಬಂದಿದ್ದು ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು ಅಂತ ನೀವು ಗಮನಿಸಬೇಕಲ್ವಾ ಅನ್ನುವಂಥದ್ದು ಆರ್ ಅಶೋಕ್ ಅವರು ಪ್ರಶ್ನೆ ಈಗಷ್ಟೇ ಮಾತಾಡ್ತಾ ಇದ್ರು. ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ ಆಗಿತ್ತು ಅಂತ ಹೇಳ್ತಿದ್ದಾರೆ. 21 ಎಕರೆ ಜಮೀನು ಸಚಿವ ಕೃಷ್ಣ ಬೈರೇಗೌಡ ಅವರ ಹೆಸರಲ್ಲಿ ಹೆಂಗ್ ಬಂತು? ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತಿದೆ. ಈಗ ಅದನ್ನ ಇವರು ತಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಬಿಜೆಪಿಯ ಆರೋಪ. ಸೊ ಭೂಮಿ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ? ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಹೇಗೆ? ಮೂಲ ದಾಖಲೆಗಳಲ್ಲಿ ಅದು ಸ್ಮಶಾನ ಖರಾಬು ಅಂತಿದೆ. ಅದನ್ನ ಸಚಿವರು ತಮ್ಮ ಹೆಸರಿಗೆ ಹೆಂಗ್ ಮಾಡಿಕೊಂಡ್ರು? ಸ್ಮಶಾನ ಭೂಮಿಯನ್ನ ಯಾರ ಹೆಸರಿಗೂ ಮಾಡ್ಕೊಳ್ಳೋದಕ್ಕಾಗಲ್ಲ, ಇವ್ರು ಹೆಂಗ್ ಮಾಡ್ಕೊಂಡ್ರು ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆ ಆಗಿದೆ. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ, ಅದು ನಮ್ಮ ತಾತನಿಂದ ಬಂದಂತ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ ಅದು ಅಂತ ಹೇಳಿದ್ದಾರೆ. ಈಗ ನಾನು ಡಿಸ್ಕಷನ್ಗೆ ರೆಡಿ ಇದ್ದೀನಿ ಅಂತಾನೂ ಕೂಡ ಸಚಿವರು ಹೇಳಿದ್ದಾರೆ. ಮತ್ತೆ ಇದು ಚರ್ಚೆಗೆ ಬರುತ್ತಾ, ಏನಾಗುತ್ತೆ, ಯಾವ ರೀತಿ ಉತ್ತರ ಸಿಗುತ್ತೆ ಕಂದಾಯ ಸಚಿವರಿಂದ ನೋಡ್. ಇನ್ನು ನೆಕ್ಸ್ಟ್, ಬಿಜೆಪಿಯವರ ಆರೋಪ ಕೃಷ್ಣ ಬೈರೇಗೌಡರ ವಿರುದ್ಧ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದು ಬರೋಬ್ಬರಿ 21.16 ಎಕರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ. 21 ಎಕರೆ ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿರುವಂತಹ 21.16 ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿದೆ. ಆದರೆ ಸ್ಮಶಾನದ ಭೂಮಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮಂತ್ರಿಯವರು, ಲೂಟಿ ಹೊಡೆದಿದ್ದಾರೆ. ಸ್ಮಶಾನದ ಭೂಮಿ ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕಾಗಲ್ಲ. ಸಚಿವರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಜಮೀನು ಬರೆಸ್ಕೊಂಡಿದ್ದಾರೆ. ಅದು ಹೇಗೆ? ಸ್ಮಶಾನದ ಭೂಮಿ ಅದು ಸಚಿವರು ಹೇಗೆ ಬರೆಸ್ಕೊಂಡ್ರು ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದೆ, ವಿಪಕ್ಷ ನಾಯಕರ ಪ್ರಶ್ನೆ ಆಗಿದೆ. ದಾಖಲೆಯ ಪ್ರಕಾರ ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ, ನಮ್ಮ ತಾತನಿಂದ ಬಂದಿದ್ದು ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು ಅಂತ ನೀವು ಗಮನಿಸಬೇಕಲ್ವಾ ಅನ್ನುವಂಥದ್ದು ಆರ್ ಅಶೋಕ್ ಅವರು ಪ್ರಶ್ನೆ ಈಗಷ್ಟೇ ಮಾತಾಡ್ತಾ ಇದ್ರು. ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ ಆಗಿತ್ತು ಅಂತ ಹೇಳ್ತಿದ್ದಾರೆ. 21 ಎಕರೆ ಜಮೀನು ಸಚಿವ ಕೃಷ್ಣ ಬೈರೇಗೌಡ ಅವರ ಹೆಸರಲ್ಲಿ ಹೆಂಗ್ ಬಂತು? ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತಿದೆ. ಈಗ ಅದನ್ನ ಇವರು ತಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಬಿಜೆಪಿಯ ಆರೋಪ. ಸೊ ಭೂಮಿ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ? ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಹೇಗೆ? ಮೂಲ ದಾಖಲೆಗಳಲ್ಲಿ ಅದು ಸ್ಮಶಾನ ಖರಾಬು ಅಂತಿದೆ. ಅದನ್ನ ಸಚಿವರು ತಮ್ಮ ಹೆಸರಿಗೆ ಹೆಂಗ್ ಮಾಡಿಕೊಂಡ್ರು? ಸ್ಮಶಾನ ಭೂಮಿಯನ್ನ ಯಾರ ಹೆಸರಿಗೂ ಮಾಡ್ಕೊಳ್ಳೋದಕ್ಕಾಗಲ್ಲ, ಇವ್ರು ಹೆಂಗ್ ಮಾಡ್ಕೊಂಡ್ರು ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆ ಆಗಿದೆ. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ, ಅದು ನಮ್ಮ ತಾತನಿಂದ ಬಂದಂತ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ ಅದು ಅಂತ ಹೇಳಿದ್ದಾರೆ. ಈಗ ನಾನು ಡಿಸ್ಕಷನ್ಗೆ ರೆಡಿ ಇದ್ದೀನಿ ಅಂತಾನೂ ಕೂಡ ಸಚಿವರು ಹೇಳಿದ್ದಾರೆ. ಮತ್ತೆ ಇದು ಚರ್ಚೆಗೆ ಬರುತ್ತಾ, ಏನಾಗುತ್ತೆ, ಯಾವ ರೀತಿ ಉತ್ತರ ಸಿಗುತ್ತೆ ಕಂದಾಯ ಸಚಿವರಿಂದ ನೋಡ್. ಇನ್ನು ನೆಕ್ಸ್ಟ್, ಬಿಜೆಪಿಯವರ ಆರೋಪ ಕೃಷ್ಣ ಬೈರೇಗೌಡರ ವಿರುದ್ಧ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದು ಬರೋಬ್ಬರಿ 21.16 ಎಕರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ. 21 ಎಕರೆ
ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿರುವಂತಹ 21.16 ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿದೆ. ಆದರೆ ಸ್ಮಶಾನದ ಭೂಮಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮಂತ್ರಿಯವರು. ಲೂಟಿ ಹೊಡೆದಿದ್ದಾರೆ. ಸ್ಮಶಾನದ ಭೂಮಿ ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕಾಗಲ್ಲ. ಸಚಿವರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಜಮೀನು ಬರೆಸಿಕೊಂಡಿದ್ದಾರೆ. ಅದು ಹೇಗೆ? ಸ್ಮಶಾನದ ಭೂಮಿ ಅದು. ಸಚಿವರು ಹೇಗೆ ಬರೆಸಿಕೊಂಡ್ರು ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದೆ, ವಿಪಕ್ಷ ನಾಯಕರ ಪ್ರಶ್ನೆ ಆಗಿದೆ. ದಾಖಲೆಯ ಪ್ರಕಾರ ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ. ನಮ್ಮ ತಾತನಿಂದ ಬಂದಿದ್ದು ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು ಅಂತ ನೀವು ಗಮನಿಸಬೇಕಲ್ವಾ ಅನ್ನುವಂಥದ್ದು ಆರ್ ಅಶೋಕ್ ಅವರು ಪ್ರಶ್ನೆ ಈಗಷ್ಟೇ ಮಾತಾಡ್ತಾ ಇದ್ರು. ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿಯಾಗಿತ್ತು ಅಂತ ಹೇಳ್ತಿದ್ದಾರೆ. 21 ಎಕರೆ ಜಮೀನು ಸಚಿವ ಕೃಷ್ಣ ಬೈರೇಗೌಡ ಅವರ ಹೆಸರಲ್ಲಿ ಹೆಂಗ್ ಬಂತು? ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತಿದೆ. ಈಗ ಅದನ್ನ ಇವರು ತಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಬಿಜೆಪಿಯ ಆರೋಪ. ಸೊ ಭೂಮಿ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ? ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಹೇಗೆ? ಮೂಲ ದಾಖಲೆಗಳಲ್ಲಿ ಅದು ಸ್ಮಶಾನ ಖರಾಬು ಅಂತಿದೆ. ಅದನ್ನ ಸಚಿವರು ತಮ್ಮ ಹೆಸರಿಗೆ ಹೆಂಗ್ ಮಾಡಿಕೊಂಡ್ರು? ಸ್ಮಶಾನ ಭೂಮಿಯನ್ನ ಯಾರ ಹೆಸರಿಗೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವ್ರು ಹೆಂಗ್ ಮಾಡ್ಕೊಂಡ್ರು ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆ ಆಗಿದೆ. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ, ಅದು ನಮ್ಮ ತಾತನಿಂದ ಬಂದಂತ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ ಅದು ಅಂತ ಹೇಳಿದ್ದಾರೆ. ಈಗ ನಾನು ಡಿಸ್ಕಷನ್ಗೆ ರೆಡಿ ಇದ್ದೀನಿ ಅಂತಾನೂ ಕೂಡ ಸಚಿವರು ಹೇಳಿದ್ದಾರೆ. ಮತ್ತೆ ಇದು ಚರ್ಚೆಗೆ ಬರುತ್ತಾ? ಏನಾಗುತ್ತೆ? ಯಾವ ರೀತಿ ಉತ್ತರ ಸಿಗುತ್ತೆ ಕಂದಾಯ ಸಚಿವರಿಂದ? ನೋಡ. ಇನ್ನು ನೆಕ್ಸ್ಟ್, ಬಿಜೆಪಿಯವರ ಆರೋಪ ಕೃಷ್ಣ ಬೈರೇಗೌಡರ ವಿರುದ್ಧ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದು ಬರೋಬ್ಬರಿ 21.16 ಎಕರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ. 21 ಎಕರೆ ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿರುವಂತಹ 21.16 ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಅನ್ನುವಂಥದ್ದು ಬಿಜೆಪಿಯ ಆರೋಪ ಆಗಿದೆ. ಆದರೆ ಸ್ಮಶಾನದ ಭೂಮಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಮಂತ್ರಿಯವರು. ಲೂಟಿ ಹೊಡೆದಿದ್ದಾರೆ. ಸ್ಮಶಾನದ ಭೂಮಿ ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳೋದಕ್ಕಾಗಲ್ಲ. ಸಚಿವರು ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಜಮೀನು ಬರೆಸಿಕೊಂಡಿದ್ದಾರೆ. ಅದು ಹೇಗೆ? ಸ್ಮಶಾನದ ಭೂಮಿ ಅದು. ಸಚಿವರು ಹೇಗೆ ಬರೆಸಿಕೊಂಡ್ರು ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದೆ, ವಿಪಕ್ಷ ನಾಯಕರ ಪ್ರಶ್ನೆ ಆಗಿದೆ. ದಾಖಲೆಯ ಪ್ರಕಾರ ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿ. ನಮ್ಮ ತಾತನಿಂದ ಬಂದಿದ್ದು ಅಂತ ಹೇಳ್ತಾರೆ. ಪಿತ್ರಾರ್ಜಿತ ಆಸ್ತಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆ ಏನು ಅಂತ ನೀವು ಗಮನಿಸಬೇಕಲ್ವಾ ಅನ್ನುವಂಥದ್ದು ಆರ್ ಅಶೋಕ್ ಅವರು ಪ್ರಶ್ನೆ ಈಗಷ್ಟೇ ಮಾತಾಡ್ತಾ ಇದ್ರು. ಅದು ಕೆರೆ ಮತ್ತು ಸ್ಮಶಾನಕ್ಕೆ ಬಿಟ್ಟಿರುವಂತಹ ಭೂಮಿಯಾಗಿತ್ತು ಅಂತ ಹೇಳ್ತಿದ್ದಾರೆ. 21 ಎಕರೆ ಜಮೀನು ಸಚಿವ ಕೃಷ್ಣ ಬೈರೇಗೌಡ ಅವರ ಹೆಸರಲ್ಲಿ ಹೆಂಗ್ ಬಂತು? ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತಿದೆ. ಈಗ ಅದನ್ನ ಇವರು ತಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಈಗ ಬಿಜೆಪಿಯ ಆರೋಪ. ಸೊ ಭೂಮಿ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ? ಪಿತ್ರಾರ್ಜಿತ ಆಸ್ತಿ ಅಂತಂದ್ರೆ ಹೇಗೆ? ಮೂಲ ದಾಖಲೆಗಳಲ್ಲಿ ಅದು ಸ್ಮಶಾನ ಖರಾಬು ಅಂತಿದೆ. ಅದನ್ನ ಸಚಿವರು ತಮ್ಮ ಹೆಸರಿಗೆ ಹೆಂಗ್ ಮಾಡಿಕೊಂಡ್ರು? ಸ್ಮಶಾನ ಭೂಮಿಯನ್ನ ಯಾರ ಹೆಸರಿಗೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವ್ರು ಹೆಂಗ್ ಮಾಡ್ಕೊಂಡ್ರು ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆ ಆಗಿದೆ. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ, ಅದು ನಮ್ಮ ತಾತನಿಂದ ಬಂದಂತ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ ಅದು ಅಂತ ಹೇಳಿದ್ದಾರೆ. ಈಗ ನಾನು ಡಿಸ್ಕಷನ್ಗೆ ರೆಡಿ ಇದ್ದೀನಿ ಅಂತಾನೂ ಕೂಡ ಸಚಿವರು ಹೇಳಿದ್ದಾರೆ. ಮತ್ತೆ ಇದು ಚರ್ಚೆಗೆ ಬರುತ್ತಾ? ಏನಾಗುತ್ತೆ? ಯಾವ ರೀತಿ ಉತ್ತರ ಸಿಗುತ್ತೆ ಕಂದಾಯ ಸಚಿವರಿಂದ? ನೋಡ. ಇನ್ನು ನೆಕ್ಸ್ಟ್,